ಕರ್ನಾಟಕ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ನ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡುವಂಥ ಈ ಒಂದು ಸೀರೀಸಲ್ಲಿ ನಾವು 2022 ಪೇಪರ್ನ ಮುಗಿಸಿದ್ವಿ ಆ್ಯಂಡ್ ಲಾಸ್ಟ್ ವಿಡಿಯೋ 2021 ಪೇಪರಲ್ಲಿ ಫಸ್ಟ್ 50 ಕ್ವೆಶನ್ಸ್ ಸಾಲ್ವ್ ಮಾಡಿದ್ವಿ ಆ್ಯಂಡ್ ಈ ಪೇಪರ್ನ ನೆಕ್ಸ್ಟ್ 50 ಕ್ವೆಶನ್ಸ್ ಕ್ವೆಶನ್ ನಂಬರ್ 51 ಟು ಕ್ವೆಶನ್ ನಂಬರ್ 100 ಈ ವಿಡಿಯೋಲಿ ಸಾಲ್ವ್ ಮಾಡೋಣ. ಫಸ್ಟ್ ಪಾರ್ಟ್ ನೋಡಿಲ್ಲ ಅನ್ನೋದಾದರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಚೆಕ್ ಮಾಡಬಹುದು. ಹಾಗೆ ಡಿಸ್ಟ್ರಿಕ್ಟ್ ಜಡ್ಜ್ನ ಕಂಪ್ಲೀಟ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಪ್ಲೇ ಲಿಸ್ಟೂ ಸಹ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ನಮ್ಮ ವಾಟ್ಸ್ಆ್ಯಪ್ ಚಾನೆಲ್ ಹಾಗೂ ನಿಮಗೆ ಯೂಟ್ಯೂಬ್ ಚಾನಲಲ್ಲೂ ಸಹ ಬೇರೆ ಎಲ್ಲ ವಿಡಿಯೋಸ್ದು ಲಿಂಕ್ಸ್ ನಿಮಗೆ ಅವೈಲೇಬಲ್ ಇದೆ. ಸೊ ಚಾನೆಲ್ನ ಫಾಲೋ ಮಾಡಿ ನೀವು ಯಾವುದೇ ವಿಡಿಯೋ ಬೇಕಾದ್ರೂ ಸಹ ಆಕ್ಸೆಸ್ ಮಾಡಬಹುದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಸ್ವಾತಿ, ಅಡ್ವೊಕೇಟ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ನಮ್ಮ ಅಡ್ವೊಕೇಟ್ ಸ್ವಾತಿ ಕಡೆಯಿಂದ ಸ್ವಾತಿ ಲಾ ಕ್ಲಾಸಸ್ ಏನು ನಡೀತಿದೆ, ಇದರಲ್ಲಿ ಹೊಸ ವರ್ಷಕ್ಕೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತದೆ, ಕಾಂಪ್ರಿಹೆನ್ಸಿವ್ ಬ್ಯಾಚ್ ಫಾರ್ ಕರ್ನಾಟಕ ಸಿವಿಲ್ ಜಡ್ಜ್ ಪ್ರಿಪ್ರೇಷನ್. ಸೊ ಸಿವಿಲ್ ಜಡ್ಜ್ ಆಸ್ಪೈರೆಂಟ್ಸ್ ಯಾರೆಲ್ಲ ಈಗ ಫ್ರೆಷರ್ಸ್ ಆಗಿ ಎಕ್ಸಾಮ್ ಕೊಡಬೇಕು ಅಂತಿದ್ದೀರಿ ಅಥವಾ ಆಲ್ರೆಡಿ ಎಕ್ಸಾಮ್ ಕೊಟ್ಟು ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮಿಗೋಸ್ಕರ ಪ್ರಿಪೇರ್ ಆಗ್ತಿದ್ದೀರಿ, ನಿಮ್ಮೆಲ್ಲರಿಗೂ ಈ ಹೊಸ ವರ್ಷದಲ್ಲಿ ಹೊಸ ಬ್ಯಾಚ್ ನಿಮ್ಮ ಈ ಕನಸನ್ನು ನನ್ಸ್ ಮಾಡೋದಕ್ಕೆ ಖಂಡಿತ ನಿಮಗೋಸ್ಕರ ಅಂತ ಬರ್ತಿರೋಂಥ ಈ ಒಂದು ಬ್ಯಾಚ್. ಇಂಟ್ರೆಸ್ಟ್ ಇರುವಂಥ ಸ್ಟೂಡೆಂಟ್ಸ್ ನೀವು ಎಲ್ಲರೂ ಎನ್ರೋಲ್ ಆಗಬಹುದು ಆ್ಯಂಡ್ ಈ ಬ್ಯಾಚ್ ಖಂಡಿತ ನಿಮ್ಮ ಪ್ರಿಪ್ರೇಷನ್ನಿಗೆ ಇನ್ನೊಂದು ಹೆಜ್ಜೆ ಮುಂದಕ್ಕೆ ತೊಗೊಂಡೋಗುತ್ತೆ. ಇದೊಂದು ರೆಗ್ಯುಲರ್ ಬ್ಯಾಚ್ ಆಗಿರುತ್ತೆ. ಮಂಡೇ ಟು ಫ್ರೈಡೇ ನಡೆಯುವಂಥ ವೀಕ್ ಡೇಸಲ್ಲಿ ನಡೆಯುವಂಥ ಈವ್ನಿಂಗ್ ಸೆಷನ್ಸ್ ಆಗಿರುತ್ತೆ. 7 o'clock ಆನ್ವರ್ಡ್ಸ್ ನಡೆಯುವಂಥ ಕ್ಲಾಸಸ್, ಲೈವ್ ಕ್ಲಾಸಸ್ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ನಡೆಯುತ್ತೆ. ಲೈವ್ ಇಂಟರಾಕ್ಷನ್ ಇರುತ್ತೆ, ಸೊ ದ್ಯಾಟ್ ನಿಮ್ಮ ಡೌಟ್ಸನ್ನು ಕೂಡಲೇ ಕ್ಲಿಯರ್ ಮಾಡ್ಕೊಳ್ಬಹುದು. ಹಾಗೆ ನಿಮಗೆ ಸ್ಟಡಿ ಮಟೀರಿಯಲ್ ಮತ್ತು ಮಾಕ್ ಟೆಸ್ಟನ್ನು ಸಹ ಪ್ರೊವೈಡ್ ಮಾಡಲಾಗತ್ತೆ. ಫಾರ್ ಮೇನ್ಸ್, ಪ್ರಿಲಿಮ್ಸ್, ಇಂಟರ್ವ್ಯೂ ಮೂರಕ್ಕೂ ಸಹ ಇದು ಕಾಂಪ್ರಿಹೆನ್ಸಿವ್ ಆಗಿ ಇದೇ ಬ್ಯಾಚಲ್ಲಿ ನಡೆಯುವಂಥದ್ದು. ಆ್ಯಂಡ್ ಕ್ಲಾಸಸ್ ಮೋಸ್ಟ್ ಇಂಪಾರ್ಟೆಂಟ್, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಹಾಗೂ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಇಬ್ಬರಿಗೂ ಸಹ ಅನುಕೂಲವಾಗಿ ಇಂಗ್ಲಿಷ್ ಕನ್ನಡ ಬೈಲಿಂಗ್ವಲ್ ಅಲ್ಲಿ ನಡೆಯುವಂಥ ಕ್ಲಾಸಸ್. ಸೊ ಯಾವುದೇ ನಾವು ಇಂಗ್ಲಿಷ್ ಮೀಡಿಯಮಲ್ಲೇ ಬೇಕಿತ್ತು ಅಥವಾ ಕನ್ನಡ ಮೀಡಿಯಮಲ್ಲೇ ಬೇಕಿತ್ತು ಅನ್ನೋಂಥ ತೊಂದರೆ ಇಲ್ಲದೆ ಕ್ಲಾಸ್ ನಿಮಗೆ ಎರಡೂ ಭಾಷೆಯಲ್ಲಿನೂ ಸಹ ಸಿಗತ್ತೆ. ಇಂಟ್ರೆಸ್ಟ್ ಇರುವಂಥ ಸ್ಟೂಡೆಂಟ್ಸ್ ನೀವು 9650849915 ಈ ನಂಬರಿಗೆ ಕಾಲ್ ಮಾಡಿ ಎನ್ರೋಲ್ ಮಾಡ್ಕೊಳ್ಬಹುದು. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಕ್ವೆಶನ್ ಏನು ಕೇಳ್ತಿದ್ದೀರಿ, ಜಡ್ಜ್ಮೆಂಟ್ ರೈಟಿಂಗ್ನ ಈ ಕ್ಲಾಸಸ್ಸಲ್ಲಿ ಕವರ್ ಮಾಡ್ತೀರಾ? ಹೌದು, ಮೇನ್ಸ್ ಅಂತಂದ್ರೇ ನಿಮಗೆ ಕಂಪ್ಲೀಟ್ 4 ಪೇಪರ್ ಕವರ್ ಆಗುತ್ತೆ. ನಿಮ್ಮ ಜಡ್ಜ್ಮೆಂಟ್ ರೈಟಿಂಗನ್ನು ಸಹ ಈ ಕ್ಲಾಸಸ್ಸಲ್ಲಿ ಸಂಪೂರ್ಣವಾಗಿ ಕವರ್ ಮಾಡಲಾಗತ್ತೆ. ಆ್ಯಂಡ್ ನಮ್ಮ ವೀಕೆಂಡ್ ಬ್ಯಾಚಸ್ ನಡೀತಿದೆ. ವೀಕೆಂಡ್ ಬ್ಯಾಚಸ್ ಫಾರ್ ಸ್ಯಾಟರ್ಡೇ ಸಂಡೇ ನಡೆಯುವಂಥದ್ದು. ಯಾರೆಲ್ಲ ವರ್ಕಿಂಗ್ ಪ್ರೊಫೆಷನಲ್ಸ್ ಇದ್ದೀರಿ ಆ್ಯಂಡ್ ನಿಮಗೆ ಟೈಮ್ ಸಿಗೋದಿಲ್ಲ, ವೀಕ್ ಡೇಸಲ್ಲಿ ಬ್ಯುಸಿ ಶೆಡ್ಯೂಲ್ ಇದೆ ಅನ್ನೋಂಥವ್ರು, ನೀವು ಈ ಸ್ಯಾಟರ್ಡೇ ಸಂಡೇ ಅಲ್ಲಿರುವಂಥ ಬ್ಯಾಚಸ್ ಆ್ಯಂಡ್ ಕಾಲೇಜ್ ಸ್ಟೂಡೆಂಟ್ಸ್ ನಿಮಗೆ ಸ್ಯಾಟರ್ಡೇ ಸಂಡೇ ಅಷ್ಟೇ ಟೈಮ್ ಸಿಗುತ್ತೆ, ಸ್ವಲ್ಪ ಬೇರೆದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಅಂತೆಲ್ಲ ಏನು ಹೇಳ್ತೀರಿ, ನೀವೂ ಸಹ ನಿಮ್ಮ ಕನಸು ಜಡ್ಜ್ ಆಗಬೇಕು ಅಂತಿದ್ರೆ ಈಗಲಿಂದ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬಹುದು ಆ್ಯಂಡ್ ನಿಮ್ಮ ಪ್ರಿಪ್ರೇಷನಿಗೆ ನಾವು ನಿಮ್ಮ ಜೊತೆ ನಿಲ್ತೀವಿ. ಸೊ ಈ ಕ್ಲಾಸಸ್ ಖಂಡಿತ ನಿಮಗೆ ಹೆಲ್ಪ್ ಮಾಡುತ್ತೆ ಟು ಅಚೀವ್ ಯೋರ್ ಗೋಲ್. ಆ್ಯಂಡ್ ಈ ಬ್ಯಾಚನ್ನು ಸಹ 6 months ಕೋರ್ಸ್ ಆಗಿರುತ್ತೆ. ವೀಕೆಂಡ್ಸಲ್ಲಿ ನಡೆಯುವಂಥ ಆಫ್ಟರ್ನೂನ್ ಸೆಷನ್ ಕ್ಲಾಸಸ್, ಕಾಂಪ್ರಿಹೆನ್ಸಿವ್ಲಿ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂನ ಕವರ್ ಮಾಡ್ತೀವಿ. ಹಾಗೆ ಮಾಕ್ ಟೆಸ್ಟ್ ಆ್ಯಂಡ್ ಸ್ಟಡಿ ಮಟೀರಿಯಲ್ ಎರಡೂ ಪ್ರೊವೈಡ್ ಮಾಡಲಾಗತ್ತೆ. ಫಾರ್ ಪ್ರಿಲಿಮ್ಸೂ ಸಹ ಮಾಕ್ ಟೆಸ್ಟ್ ಇರುತ್ತೆ ಆ್ಯಂಡ್ ಮೇನ್ಸಿಗೂ ಸಹ ಮಾಕ್ ಟೆಸ್ಟ್ ಇರುತ್ತೆ. ಈಗ ಅಪ್ಡೇಟ್ ಆಗ್ತಿರುವಂಥ ಹೊಸ ಲಾಸ್ ಪ್ರಕಾರನೇ ನಡೆಯುತ್ತೆ. ನೆಕ್ಸ್ಟ್ ಇದನ್ನು ಸಹ ಲೈವ್ ಕ್ಲಾಸಸ್ ಆಗಿರುತ್ತೆ, ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ನಡೆಯುವಂಥ ಕ್ಲಾಸಸ್. ಸೊ ಎಟ್ ಯೋರ್ ಕನ್ವೀನಿಯನ್ಸ್ ಎಲ್ಲಿ ಬೇಕಿದ್ರೂ ಸಹ ಕೂತು ನೀವು ಕ್ಲಾಸ್ ಅಟೆಂಡ್ ಮಾಡಬಹುದು. ಆ್ಯಂಡ್ ಎನ್ರೋಲ್ ಆಗೋದಕ್ಕೆ 9650849915 ಈ ನಂಬರಿಗೆ ಕಾಲ್ ಮಾಡಿ, ವಾಟ್ಸ್ಆ್ಯಪ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೊಳ್ಬಹುದು. ಬ್ಯಾಚ್ನ ಇನ್ನಷ್ಟು ಡೀಟೇಲ್ಸ್ಗೂ ಸಹ ನೀವು ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಿ ತಿಳ್ಕೊಳ್ಬಹುದು. ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪಾರ್ಟ್ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಕ್ವೆಶನ್ ನಂಬರ್ 1 ಟು ಕ್ವೆಶನ್ ನಂಬರ್ 50ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ಲಿಂಕ್ ಮುಖಾಂತರ ನೀವು ಫಸ್ಟ್ ಪಾರ್ಟ್ ಖಂಡಿತ ನೋಡಿ. ಆ್ಯಂಡ್ ಇದು ನಿಮ್ಮ ಸೆಕೆಂಡ್ ಪಾರ್ಟ್. ಈ ವಿಡಿಯೋಸ್ ಏನು ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮಿಗೆ ಅಂತ ಸಾಲ್ವ್ ಮಾಡ್ತಿದ್ದೀವಿ, ಇದನ್ನು ಕಂಪ್ಲೀಟ್ ಆಗಿ ನೀವು ಸಿವಿಲ್ ಜಡ್ಜ್ ಆಸ್ಪೈರೆಂಟ್ಸ್ ನೀವೂ ಸಹ ಕಂಪ್ಲೀಟ್ ವಿಡಿಯೋಸ್ ಟಿಲ್ ದ ಎಂಡ್ ನೋಡಿ. ಬಿಕಾಸ್ ಈ ವಿಡಿಯೋಸ್ ನಿಮಗೆ ಇನ್ನಷ್ಟು ಹೆಲ್ಪ್ ಮಾಡುತ್ತೆ. ಬಿಕಾಸ್ ಮೋಸ್ಟ್ ಆಫ್ ದ ಚಾನ್ಸಸ್ ಇರುತ್ತೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸಿಂದ ಕ್ವೆಶನ್ ರಿಪೀಟ್ ಆಗುವಂಥದ್ದು, ಸ್ಪೆಷಲಿ ಪ್ರಿಲಿಮ್ಸ್ ಪೇಪರ್ಸಲ್ಲಿ.
ಹಾಗಾಗಿ ಈ ಡಿಸ್ಟ್ರಿಕ್ಟ್ ಜಡ್ಜ್ನ ಕ್ವೆಶನ್ ಪೇಪರ್ ಸಿಲೆಬಸ್ ಸ್ವಲ್ಪ ಬೇರೆ, ಇನ್ನ ಹೆಚ್ಚು ಸಬ್ಜೆಕ್ಟ್ಸ್ ಇದೆ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ ಅಲ್ಲಿ. ಆದ್ರೆ CPC, CRPC, IPC, ಕಾನ್ಸ್ಟಿಟ್ಯೂಷನ್ ಇದೆಲ್ಲ ಏನಿದೆ ಈ ಕ್ವೆಶನ್ಸ್ ನಿಮಗೆ ರಿಪೀಟ್ ಆಗುತ್ತೆ. ಹಾಗಾಗಿ ಪೇಪರ್ಸ್ ನೀವು ಯಾವುದೇ ಎಕ್ಸಾಮ್ದಾಗಲಿ ಇಂಪಾರ್ಟೆಂಟ್ ಆಗುತ್ತೆ ನೋಡೋದು. ವಿಡಿಯೋ ಟಿಲ್ ದ ಎಂಡ್ ನೋಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಅವರಿಗೆ ಖಂಡಿತ ಈ ವಿಡಿಯೋಸ್ನ ಫಾರ್ವರ್ಡ್ ಮಾಡಿ ನಿಮ್ಮ ಕಡೆಯಿಂದ ನಿಮ್ಮ ಕೈಯಲ್ಲಾದಷ್ಟು ಸಹಾಯ ಖಂಡಿತ ಮಾಡಿ ಒಬ್ರಿಗೆ. ಆ್ಯಂಡ್ ವಿಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ, ನೀವು ಇಷ್ಟೆಲ್ಲ ನೋಡಿ ಸಪೋರ್ಟ್ ಮಾಡ್ತಿದ್ದೀರಿ ಅಂತಂದಾಗ ಸಬ್ಸ್ಕ್ರೈಬ್ ಮಾಡಿ, ಸೊ ದ್ಯಾಟ್ ನಿಮಗೆ ಇನ್ನಷ್ಟು ನಾವು ಮಾಡುವಂಥ ವಿಡಿಯೋಸ್ನ ಲೀಗಲ್ ಅಪ್ಡೇಟ್ಸ್ನ ನೋಟಿಫಿಕೇಶನ್ ನಿಮ್ಮ ತನಕ ಬೇಗ ತಲುಪುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಕ್ವೆಶನ್ ನಂಬರ್ 51. If the donee dies before the acceptance of the gift, said gift is void. ಗಿಫ್ಟ್ ಬಗ್ಗೆ ನಿಮಗೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಅಲ್ಲಿ ಹೇಳಿದ್ದಾರೆ. ಕ್ವೆಶನ್ ನಂಬರ್ 52. As per order 16 rule 1 of the civil procedure code, list of witnesses shall be filed within dash after the date on which issues are settled. After 15 days, within 15 days, list of witnesses shall be filed. Question number 53. Section 165 of the Indian Evidence Act relates to the following subject. Judge's power to put question. ಇದು ಡೈರೆಕ್ಟ್ ಕ್ವೆಶನ್ ಆ್ಯಂಡ್ ಈ ಕ್ವೆಶನ್ ಸಿವಿಲ್ ಜಡ್ಜ್ ಪೇಪರಲ್ಲಿ ಹಲವಾರು ಬಾರಿ ರಿಪೀಟ್ ಆಗಿರೋವಂಥದ್ದು. ಸೊ ಆಸ್ ಸೆಡ್ ಅರ್ಲಿಯರ್, ನೀವು ಈ ಪೇಪರ್ಸ್ ಖಂಡಿತ ಸಿವಿಲ್ ಜಡ್ಜ್ ಎಕ್ಸಾಮ್ಗೂ ಸಹ ತುಂಬ ಹೆಲ್ಪ್ ಆಗುತ್ತೆ. ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮಿಗೆ ಹೆಲ್ಪ್ ಇದ್ದೇ ಇದೆ ಖಂಡಿತ, ಬಟ್ ಸಿವಿಲ್ ಜಡ್ಜ್ ಸ್ಟೂಡೆಂಟ್ಸ್ ನಿಮಗೂ ಸಹ ಹೆಲ್ಪ್ ಆಗುತ್ತೆ. ಕ್ವೆಶನ್ ನಂಬರ್ 54. When a sale agreement was executed at Hassan in respect of an immovable property situated at Chikmagalur and both seller and purchaser are the permanent residents of Shivamogga, a suit for specific performance has to be filed before the court at Chikmagalur. Yake? Because immovable property is situated in Chikmagalur. So, ಎಲ್ಲಿ immovable property ಇದೆ ಆ ಒಂದು ಕೋರ್ಟ್ನ jurisdiction ಅಲ್ಲಿ ನೀವು suit file ಮಾಡಬೇಕು. Question number 55. Which article of the Constitution of India provides for special provision with respect to state of Karnataka? State of Karnataka ಗೆ Constitution ಅಲ್ಲಿ special provision ಇದೆ, ಇದು ನಮಗೆ ಗೊತ್ತು. ಎಲ್ಲಿದೆ? Article 371J. Question number 56. In a suit for specific performance, if the relief for refund of earnest money is not claimed, the court can allow the plaintiff to amend the plaint to include a claim for the said relief. Dash. Answer: at any stage of the proceedings. Question number 57. Minimum amount of compensation which can be awarded to an employee who sustained permanent total disablement results from injury as per Section 41 Subsection 1 Clause B of Employee Compensation Act 1923 is 1,40,000 rupees. ಇದು ಆಕ್ಟ್ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಕ್ವೆಶನ್ ನಂಬರ್ 58. An oncologist treats ಕ್ಯಾನ್ಸರ್. ಈ ಕ್ವೆಶನ್ ಅನ್ನು ಸಹ ಸಿವಿಲ್ ಜಡ್ಜ್ ಪೇಪರ್ ಅಲ್ಲಿ ರಿಪೀಟ್ ಆಗಿರುವಂತದ್ದು. GS ಕ್ವೆಶನ್. ಕ್ಯಾನ್ಸರ್ನ ಟ್ರೀಟ್ ಮಾಡುವಂತ ಡಾಕ್ಟರ್ನ ಆಂಕಾಲಜಿಸ್ಟ್ ಅಂತೀವಿ. ಹಾರ್ಟ್ ಅಟ್ಯಾಕ್ಸ್ ಟ್ರೀಟ್ ಮಾಡುವಂತ ಡಾಕ್ಟರ್ ಕಾರ್ಡಿಯಾಲಜಿಸ್ಟ್. ಕಿಡ್ನಿ ನೆಫ್ರಾಲಜಿಸ್ಟ್. ಆಸ್ತಮಾ ನಮಗೆ ಇಮ್ಯುನಾಲಜಿಸ್ಟ್ ಅಂತ ಕರಿತೀವಿ. Question number 59. The parties are free to determine the number of arbitrators provided that such number shall not be even number as per section 10 of Arbitration and Conciliation Act. Above statement is correct. Even number alli iradilla, odd number allene irtare. Question number 60. What is the offense wherein preparation is also punishable? Dakati. Nimige stages of an offense ಅಲ್ಲಿ ಕಂಪ್ಲೀಟ್ ಆಗಿ 4 ಸ್ಟೇಜಸ್ ಏನಿದೆ ಅದರಲ್ಲಿ ಅಟೆಂಪ್ಟ್ ಸ್ಟೇಜ್ ಪನಿಷಬಲ್ ಇದೆ, ಸೆಕ್ಷನ್ 511. ಕೆಲವೊಂದು ಸೆಕ್ಷನ್ಸ್ಗೆ ಸ್ಪೆಸಿಫಿಕ್ ಪ್ರೊವಿಷನ್ಸ್ ಇದೆ. ಅದಲ್ಲದೆ ಅದಕ್ಕೆ ಮುಂಚೆ ಬರುವಂಥ ಸ್ಟೇಜಸ್ ಪ್ರಿಪರೇಷನ್ ಆ್ಯಂಡ್ ಪ್ರಿಪರೇಷನ್ ಸ್ಟೇಜ್ಗೂ ಸಹ ಒಫೆನ್ಸಸ್ ಪನಿಷಬಲ್ ಇದೆ. ಅದರಲ್ಲಿ ಈ ಕೆಳಗಡೆ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ನಿಮಗೆ ಡಕೈತಿ ಇಸ್ ಪನಿಷಬಲ್. ಇದೂ ಸಹ ರಿಪೀಟ್ ಆಗಿರುವಂಥ ಕ್ವೆಶನ್. ಕ್ವೆಶನ್ ನಂಬರ್ 61. Accident in doing a lawful act is. Accident is a general exception under the IPC. What does, question number 62, what does in limine refer to? In limine ಅಂತ ನಾವು ಯಾವಾಗ ಯೂಸ್ ಮಾಡ್ತೀವಿ? at the threshold ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲೇನೆ, ಪ್ರಾರಂಭದಲ್ಲೇನೆ. ಸೊ ಇದನ್ನ in limine, ಇದು ನಿಮಗೆ ಬೇರೆ ಆಕ್ಟ್ ಅಲ್ಲಿ ನೀವು ನೋಡಿರಬಹುದು ಯೂಸ್ ಆಗಿರುವಂತ ಈ ಒಂದು ಟರ್ಮಿನಾಲಜಿ. ಕ್ವೆಶನ್ ನಂಬರ್ 63.
Which section of the Limitation Act says that where the prescribed period for filing any suit expires on a day when the court is closed, the suit may be instituted on the day when the court reopens? Correct answer ಇದಕ್ಕೆ ಎಲ್ಲಿ ಕೊಟ್ಟಿದ್ದಾರೆ ಇದನ್ನ section 4 ಅಲ್ಲಿ ಕೊಟ್ಟಿದ್ದಾರೆ. Question number 64. The marriage in Muslim law is a contract. Hindu law ಅಂತಂದ್ರೆ sacrament. Question number 65. Which section of Karnataka Land Reforms Act 1961 bars the civil code from deciding any question which has to be decided by the tribunal constituted under the said act? Answer section 132 of Karnataka Land Reforms Act al kottidare. Question number 66. Doctrine of pleasure is related to. It is related to fundamental rights, Allah, directive principles of state policy, no. Fundamental duties, no. None of the above. Doctrine of pleasure, ನೀವು ನೋಡಬಹುದು civil servants under union ಅವರು doctrine of pleasure article 310 ನಲ್ಲಿ ಕೊಟ್ಟಿದ್ದಾರೆ that they are working under the doctrine of pleasure of president, and state ಅಲ್ಲಿ work ಮಾಡ್ತಿರೋಂಥ state employees under the pleasure of governor. Question number 67. An application to set aside the arbitral award has to be filed under dash of the Arbitration and Conciliation Act 1966 under section 34. Question number 68. The question of title of property is relevant in a suit for possession filed under section 6 of the Specific Relief Act. This statement is incorrect. Wrong. Question number 69. A leased out his 5 acres of land to grow paddy crops in the absence of any contract or local law or usage. Said lease is terminable by 6 months notice. ಇದನ್ನು ಸಹ ನಿಮಗೆ ರಿಪೀಟ್ ಆಗ್ತಿರೋಂಥ ಕ್ವೆಶ್ಚನ್. Question number 70. As per section 2 of Dissolution of Muslim Marriages Act 1939, which of the following is a ground for obtaining a decree for dissolution of marriage by a woman? That the whereabouts of husband have not been known for a period of 4 years. Correct. That the husband has neglected or has failed to provide her maintenance for a period of 2 years. Correct. That the husband has been sentenced to imprisonment for a period of 7 years or upwards. Correct. So all of the above, any of the above, idರಲ್ಲಿ dissolution ಆಗಬಹುದು of a Muslim marriage. Question number 71. While deciding the dispute relating to relationship of landlord and tenant under section 43 of Karnataka Rent Act 1999, which of the following document can be considered as prima facie evidence of landlord tenant relationship? Answer is either only the affidavit of landlord, B only the document of lease, C only the receipt of acknowledgement of payment of rent, D either B or C. Question number 72. Who is the present law minister in the Karnataka State Cabinet? Suresh Kumar, Basavaraj Bommai, Shri J.C. Madhuswami, none of the above. Correct answer ನಿಮಗೆ ಗೊತ್ತಿದೆ. ಈಗ ಎಲೆಕ್ಷನ್ ಆದ ನಂತರ H.K. ಪಾಟೀಲ್ ಅವರು ಇದಕ್ಕೆ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಆಪ್ಷನ್ ಇಲ್ಲ ಬಿಕಾಸ್ ಪೇಪರ್ ಇದು 2022 ಬಿಫೋರ್ ಎಲೆಕ್ಷನ್ಸ್. ಸೊ H.K. ಪಾಟೀಲ್ ಈಗ ನಮ್ಮ ಪ್ರೆಸೆಂಟ್ ಲಾ ಮಿನಿಸ್ಟರ್. Question number 73. Double jeopardy means putting the same person on trial twice for the same offense. Question number 74. A confession statement under section 164 of CRPC can be recorded by magistrate. Section 164 ಇಂದ ಕೇಳಿರುವಂಥ direct question and ಇದು civil judge paper ಅಲ್ಲೂ ಸಹ ಕೇಳಿರುವಂಥ question. One of the following relief can be granted under Specific Relief Act. Perpetual injunction can be granted under Specific Relief Act. Repeated question again. Question number 76. A. Intending or knowing himself to be likely permanently to disfigure Z's face gives Z a blow with hand, which does not permanently disfigure Z's face but which causes Z to suffer severe bodily pain for the space of 20 days. A has voluntarily caused grievous hurt. Hurt ಮತ್ತೆ ಗ್ರೀವಿಯಸ್ ಹರ್ಟ್ ಇರುವಂಥ ಡಿಫ್ರೆನ್ಸ್, ಗ್ರೀವಿಯಸ್ ಹರ್ಟ್ ಅಲ್ಲಿ 8 ನಿಮಗೆ ಗ್ರೌಂಡ್ಸ್ ಕೊಟ್ಟಿದ್ದಾರೆ. ಅದರ ಬೇಸಿಸ್ ಮೇಲೆ ನಾವು ಅದನ್ನ ಗ್ರೀವಿಯಸ್ ಹರ್ಟ್ ಅಂತ ಡಿಸ್ಕ್ರೈಬ್ ಮಾಡ್ತೀವಿ. ಸೊ 20 ಡೇಸ್ಗಿಂತ ಜಾಸ್ತಿ ಅಂತಂದಾಗ ಅದು ಗ್ರೀವಿಯಸ್ ಹರ್ಟ್ ಆಗುತ್ತೆ.
Sorry. Question number 77. As per section 29A clause 1 of Arbitration and Conciliation Act, award in matters other than international commercial arbitration shall be made by the arbitral tribunal within a period of dash from the date of completion of the statement of claim and defense within the span of 12 months. Question number 78. Section 173 clause 8 of CRPC deals with the following subject. 173 clause 8 deals with filing of additional charge sheet by investigating officer after conducting further investigation. Direct question. Question number 79. For the purpose of making a gift of immovable property, the transfer must be effected by a registered instrument signed by or on behalf of the donor and attested by at least 2 witnesses as per section 123 of Transfer of Property Act. Above statement is correct. ಗಿಫ್ಟ್ ಇಂದಾನೆ ನಿಮಗೆ ಅಟ್ಲೀಸ್ಟ್ 3 ಕ್ವೆಶನ್ಸ್ ನಾವು ಈಗಾಗಲೇ ಡೀಲ್ ಮಾಡಿದೀವಿ ಇದೇ ಪೇಪರ್ ಅಲ್ಲಿ. ಸೊ ಇಟ್ ಮೀನ್ಸ್ ದಟ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಈ ಟಾಪಿಕ್ಸ್. ಕ್ವೆಶ್ಚನ್ ನಂಬರ್ 80. ಹೂ ಇಸ್ ದ ಫಸ್ಟ್ ವಿಮೆನ್ ಚೀಫ್ ಜಸ್ಟಿಸ್ ಆಫ್ ದ ಹೈಕೋರ್ಟ್ ಇನ್ ಇಂಡಿಯಾ? ಜಸ್ಟಿಸ್ ಲೀಲಾ ಸೇಠ್. ನಮಗೆ ರೀಸೆಂಟ್ಲಿ ಫಾತಿಮಾ ಬಿವಿ ಅವರು ತೀರ್ಕೊಂಡಿದ್ದಾರೆ. ದಟ್ ಇಸ್ ಫಸ್ಟ್ ವಿಮೆನ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್. ಕ್ವೆಶ್ಚನ್ ನಂಬರ್ 81. The doctrine of rarest of rare was laid down by the Supreme Court in Bachchan Singh versus State of Punjab 1980 judgment ali rarest of rare cases na nodiddu. Maxim ipso facto means by the very fact itself. Question number 83. As per the Code of Civil Procedure, clerical or arithmetical mistakes in the judgments can be corrected by the court at any time. ಈ ಕ್ವೆಶ್ಚನ್ ನಿಮಗೆ ಸಿವಿಲ್ ಜಡ್ಜ್ ಎಕ್ಸಾಮ್ ಅಲ್ಲೂ ಸಹ ಕೇಳಿದ್ದಾರೆ. Question number 84. Whenever a pleader appearing for a party to the suit comes to know of the death of that party, he shall inform the court about it. As per Order 22 Rule 10A of the Code of Civil Procedure 1908, above statement is true. Order 22 ನಿಮಗೆ ಡೆತ್, ಇನ್ಸಾಲ್ವೆನ್ಸಿ ಅಂಡ್ ಮ್ಯಾರೇಜಸ್ ಬಗ್ಗೆ ಹೇಳುತ್ತೆ. Question number 85. Armchair rule pertains to interpretation of a will. Question number 86. Which of the following offences cannot be compounded even with the permission of the court as provided under section 320 subclause 2 of the Criminal Procedure Code? Correct answer ನಿಮಗೆ section 307 of IPC. ಅದನ್ನ it cannot be compounded. Compounding of offences ನಿಮಗೆ section 320 of CRPC ಅಲ್ಲಿ ಕೊಟ್ಟಿರುವಂತದ್ದು. Question number 87. Who among the following have become the judges of Supreme Court directly without becoming the Chief Justice of any High Court? Justice B.V. Nagaratna ಅವರು ಗೊತ್ತಿದೆ and ಅವ್ರ ಜೊತೆ along with them Justice S. Abdul Nazir. Current affairs ಅಲ್ಲಿದ್ದಂತ ಕ್ವೆಶ್ಚನ್. Question number 88. Freedom of speech and expression is guaranteed to the citizens by Freedom of Speech and Expression 19(1)(a). Article 19 ನಿಮ್ಮ 6 freedoms ಬಗ್ಗೆ ಮಾತನಾಡುತ್ತೆ and all the 6 freedoms are important. Question number 89. Under the Hindu Marriage Act 1955, a Hindu marriage of a Hindu male or a female with a person of unsound mind or one suffering from mental disorder is voidable. Question number 90. Which is the largest high court in India in terms of sanctioned strength of judges? Our answer, Allahabad High Court. Question number 91. As per Order 18, Rule 3, CPC, in a suit where the party beginning to lead evidence has right to reserve the production of rebuttal evidence, dash, on all the issues, only on those issues burden of proving the same lies on him, only on those issues burden of proving lies on the other party. Question number 92. How much amount does an auction purchaser have to deposit immediately after the sale as per Order 21 Rule 84 of the CPC? 10% of the amount of his purchase money, 25% of the money of his purchase money, 25% on the amount of his purchase money, rupees 25,000.
ಕರೆಕ್ಟ್ ಆನ್ಸರ್ ನಿಮಗೆ 25% on the amount of his purchase money. Question number 93. If a civil judge finds that his court has no pecuniary jurisdiction to try a suit, he shall return the plaint to the plaintiff to file it before the appropriate court. Question number 94. As per section 5 of Hindu Marriage Act 1955, one of the following is not a void marriage. That at the time of marriage either party has a spouse. Idu void marriage alla. The parties are subindas to each other. No. The parties are within prohibited degree of relationship. Alla. That either of the party is of bad character. Idu namige it is not a void marriage. Ulidanta ee 3 options are void marriages. This section 5 ಅಲ್ಲಿ ಕೊಟ್ಟಿರುವಂತ ಕಂಡೀಷನ್ಸ್ ಪ್ರಕಾರ ನಾವು ಕೇಳಿರುವಂತ ಕ್ವೆಶ್ಚನ್, ಡೈರೆಕ್ಟ್ ಕ್ವೆಶ್ಚನ್. Question number 95. Which provision of the CPC says that where a suit is to be instituted against a public officer in respect of any act done by him in his official capacity, the government shall be joined as a party to the suit? Correct answer, Order 27, Rule 5A ಅಲ್ಲಿ ಕೊಟ್ಟಿರುವಂತದ್ದು. Question number 96. A promise made without any intention of performing it is fraud. Question number 97. Which section of the Indian Evidence Act declares an accomplice as a competent witness? Section 133 accomplice ಬಗ್ಗೆ ಮಾತನಾಡುತ್ತೆ. Question number 98. 2 new teams from which city have been added to this year's Indian Premier League IPL ಗೆ ಆಡ್ ಆದಂತ ಹೊಸ ಟೀಮ್ ಯಾವುದು? ಅಹಮದಾಬಾದ್ and ಲಕ್ನೋ. Question number 99. Which one of the following is not a mode of transfer of property under the Transfer of Property Act 1882? Will is not a mode of transfer. ಇದು ಎಲ್ಲಿರುತ್ತೆ? Indian Succession Act ಡೀಲ್ ಮಾಡುತ್ತೆ about will. ಇದು ನಿಮಗೆ ರಿಪೀಟ್ ಆಗಿರುವಂತ ಒಂದು ಕ್ವೆಶ್ಚನ್. Question number 100. As per the Indian Easements Act 1882, Servient heritage means the land on which liability is imposed. Okay, so illige nama 100 questions mugiyate of 6th February 2022 ಗೆ ಕಂಡಕ್ಟ್ ಆದಂತ ಪೇಪರ್ ದು ಕ್ವೆಶ್ಚನ್ಸ್. ನೋಟಿಫಿಕೇಶನ್ ಬಂದಿದ್ದು 2021 ನಲ್ಲಿ ಈ ಎಕ್ಸಾಮ್ ಬಗ್ಗೆ. ಸೊ 2022 ಅಲ್ಲಿ 2 ಸತಿ ಪೇಪರ್ ಕಂಡಕ್ಟ್ ಆಗಿತ್ತು ಅಂಡ್ 2 ಪೇಪರ್ ನಾವು ಸಾಲ್ವ್ ಮಾಡಿದೀವಿ. ಲಿಂಕ್ 2 ವಿಡಿಯೋಸ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಹಾಗೆ ಪ್ಲೇ ಲಿಸ್ಟ್ ನ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಮತ್ತೊಮ್ಮೆ ನಮ್ಮ ಹೊಸ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಏನು ಸ್ಟಾರ್ಟ್ ಆಗ್ತದೆ, ಇದಕ್ಕೆ ಪ್ರತಿಯೊಬ್ಬ ಸ್ಟೂಡೆಂಟ್ whoever is interested or aspiring to be a judge, you deserve to be judge and ನಿಮಗೆ ನಾವು ನಮ್ಮ ಕಡೆಯಿಂದ ಆದಷ್ಟು ಕಂಪ್ಲೀಟ್ ಹೆಲ್ಪ್ ಅನ್ನ ಮಾಡೋದಕ್ಕೆ, ನಿಮ್ಮ ಈ ಜರ್ನಿನ ಇನ್ನಷ್ಟು ಸ್ಮೂತ್ ಮಾಡೋದಕ್ಕೆ ಅಂತ ಈ ಹೊಸ ಬ್ಯಾಚ್ ಲಾಂಚ್ ಆಗ್ತದೆ. ಸೊ ಇಂಟ್ರೆಸ್ಟ್ ಇರುವಂತ ಸ್ಟೂಡೆಂಟ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ, ನಿಮಗೆ ಗೊತ್ತಿರುವಂತ ಸ್ಟೂಡೆಂಟ್ಸ್, ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್, ಅವರಿಗೆ ಖಂಡಿತ ಈ ಒಂದು ವಿಷಯನ ತಿಳಿಸಿ ಅಂಡ್ ಈ ಹೊಸ ವರ್ಷದಲ್ಲಿ ನಿಮ್ಮ ಕಡೆಯಿಂದ ಇನ್ನೊಬ್ಬರಿಗೆ ಒಂದು ಸಹಾಯ ಖಂಡಿತ ಮಾಡಿ. ಈ ಹೊಸ ಬ್ಯಾಚ್ಗೆ ಎನ್ರೋಲ್ ಆಗೋದಕ್ಕೆ 9650849915 ಈ ನಂಬರಿಗೆ ಕಾಲ್ ಮಾಡಿ, ವಾಟ್ಸ್ಆ್ಯಪ್ ಮಾಡಿ ಎನ್ರೋಲ್ ಮಾಡ್ಕೊಳ್ಳಿ ನಿಮ್ಮನ್ನ. ಅಂಡ್ ವಿಡಿಯೋ ಟಿಲ್ ದ ಎಂಡ್ ನೋಡಿದಿರಿ, ವಿಡಿಯೋ ಇಷ್ಟ ಆಗಿದೆ ಅಂದಲ್ಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನಮ್ಮ ವೀಕೆಂಡ್ ಬ್ಯಾಚಸ್ನ ಅಡ್ಮಿಷನ್ಸ್ ನಡೀತಿದೆ. ಇಂಟ್ರೆಸ್ಟ್ ಇರುವಂಥ ಸ್ಟೂಡೆಂಟ್ಸ್ ನೀವು ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೊಳ್ಬಹುದು. ಅಂಡ್ ವಿಡಿಯೋ ಎಂಡ್ ತನಕ ನೋಡಿರೋದಕ್ಕೆ, ಇಷ್ಟೊಂದು ಲವ್ ಅಂಡ್ ಸಪೋರ್ಟ್ ತೋರಿಸ್ತಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್.